ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮದವೇರಿದ ಆನೆ ಥರ ಆಡ್ತಿರೋ ಅಮೆರಿಕದ ವಿಚಿತ್ರ ಅಧ್ಯಕ್ಷ ಟ್ರಂಪ್ ವರ್ತನೆ ಈಗ ದಿನದಿನಕ್ಕೂ ಗಂಭೀರ ಸ್ವರೂಪ ಪಡೆದಿದೆ. ಟ್ರಂಪ್ ಅಪಾಯಕಾರಿ ಹೆಜ್ಜೆ ಇಡೋಕೆ ಮುಂದಾಗಿದ್ದಾರೆ. ಏಕಾಏಕಿ ಈಗ ಗ್ರೀನ್ಲ್ಯಾಂಡ್ಗೆ ಸೇನೆ ನುಗ್ಗಿಸೋ ಕ್ರಮಕ್ಕೆ ಆದೇಶ ಕೊಟ್ಟಿದ್ದಾರೆ. ಇದಕ್ಕಾಗಿ ತುರ್ತಾಗಿ ಪ್ಲಾನ್ ಹಾಕಿ ಅಂತ ನಿರ್ದೇಶನ ಮಾಡಿದ್ದಾರೆ. ಸೇನೆಯ ಜಾಯಿಂಟ್ ಸ್ಪೆಷಲ್ ಆಪರೇಷನ್ಸ್ ಕಮಾಂಡ್ಗೆ ಈ ಆರ್ಡರ್ ಕೊಟ್ಟಿದ್ದಾರೆ. ಅಮೆರಿಕ ಮತ್ತು ಯುರೋಪಿನ ಮೀಡಿಯಾಗಳೇ ಈ ವರದಿ ಮಾಡಿವೆ. ಅಲ್ಲದೆ ಟ್ರಂಪ್ರ ಈ ನಡೆಗೆ ಅಮೆರಿಕ ಸೇನೆಯೇ ಅಸಮಾಧಾನ ವ್ಯಕ್ತಪಡಿಸುತ್ತಿದೆ ಅಂತ ಗೊತ್ತಾಗಿದೆ. ಡೈಲಿ ಮೇಲ್ ರಿಪೋರ್ಟ್ ಪ್ರಕಾರ ಅಮೆರಿಕದ ಜಾಯಿಂಟ್ ಸ್ಟಾಫ್ನ ಟಾಪ್ ಸೇನಾಧಿಕಾರಿಗಳು ಟ್ರಂಪ್ರ ಪ್ಲಾನ್ಗೆ ಅಪಸ್ವರ ಎತ್ತಿದ್ದಾರೆ. ಗ್ರೀನ್ಲ್ಯಾಂಡ್ ಅನ್ನ ವಶಕ್ಕೆ ಪಡೆಯೋದು ಅಕ್ರಮವಾಗುತ್ತೆ. ಅಮೆರಿಕದ ಕಾಂಗ್ರೆಸ್ ಇದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ. ಇದು ತುಂಬಾ ರಿಸ್ಕಿ ಜಾಬ್ ಅಂತ ಅಲ್ಲಿನ ಸೇನೆ ಟ್ರಂಪ್ಗೆ ಹೇಳ್ತಿದೆ. ಆದರೆ ಟ್ರಂಪ್ ಮಾತ್ರ ಇದನ್ನ ಕೇಳಿಸಿಕೊಳ್ತಿಲ್ಲ. ಇದರಿಂದ ಅಮೆರಿಕದ ಸೇನಾಧಿಕಾರಿಗಳು ಫ್ರಸ್ಟ್ರೇಟ್ ಆಗಿದ್ದಾರೆ. ಗ್ರೀನ್ಲ್ಯಾಂಡ್ ಪ್ಲಾನ್ ತುಂಬಾ ವಿಚಿತ್ರವಾಗಿದೆ. ಟ್ರಂಪ್ ಜೊತೆ ಡೀಲ್ ಮಾಡೋದು ಸುಲಭವಲ್ಲ. ಒಳ್ಳೆ 5 ವರ್ಷದ ಮಗುವಿನ ಹತ್ರ ಡೀಲ್ ಮಾಡಿದ ಥರ ಅನ್ಸುತ್ತೆ ಅಂತ ಸೇನಾ ಮೂಲಗಳು ಆಕ್ರೋಶ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಹೇಗೆ ಚಾಕೊಲೇಟ್ ಕೊಟ್ಟು ಅವರ ಗಮನನ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಸೆಳೆಯಲಾಗುತ್ತೋ ಅದೇ ಥರ ಸೇನಾಧಿಕಾರಿಗಳು ಟ್ರಂಪ್ರ ದಾರಿ ತಪ್ಪಿಸೋಕೆ ಸಾಹಸ ಪಡ್ತಿದ್ದಾರೆ. ಅದಕ್ಕೆ ಬೇರೆ ಬೇರೆ ಸೇನಾ ಕ್ರಮಗಳನ್ನ ಮುಂದಿಟ್ಟಿದ್ದಾರೆ ಎನ್ನಲಾಗಿದೆ. ರಷ್ಯಾದ ಹಡಗುಗಳು ಸ್ಯಾಂಕ್ಷನ್ಸ್ ಅನ್ನ ಬೈಪಾಸ್ ಮಾಡಿ ಕದ್ದು ಮುಚ್ಚಿ ತೈಲ ಸಾಗಾಟ ಮಾಡ್ತಿದೆ. ಅವುಗಳನ್ನ ಇಂಟರ್ಸೆಪ್ಟ್ ಮಾಡೋಣ, ಇಲ್ಲಾಂದ್ರೆ ಇರಾನ್ನಲ್ಲಿ ದೊಡ್ಡ ಪ್ರತಿಭಟನೆ ಆಗ್ತಿದೆ, ಅಲ್ಲಿ ಹೋಗಿ ದಾಳಿ ಮಾಡೋಣ ಅಂತ ಟ್ರಂಪ್ರ ಗಮನವನ್ನ ಗ್ರೀನ್ಲ್ಯಾಂಡ್ನಿಂದ ಬೇರೆ ಕಡೆ ಶಿಫ್ಟ್ ಮಾಡ್ತಿದ್ದಾರೆ. ಟ್ರಂಪ್ರ ಕ್ಲೋಸ್ ಸರ್ಕಲ್ನಲ್ಲಿ ಗುರುತಿಸಿಕೊಳ್ಳೋ ಅತ್ಯಂತ ಅಗ್ರೆಸಿವ್ ಕ್ರಮಗಳಿಗೆ ಫೇಮಸ್ ಆಗಿರೋ ಅಮೆರಿಕದ ಸೆಕ್ಯೂರಿಟಿ ಅಡ್ವೈಸರ್ ಸ್ಟೀಫನ್ ಮಿಲ್ಲರ್ ಕೂಡ ಇದೇ ಪ್ರಯತ್ನ ಮಾಡ್ತಿದ್ದಾರೆ ಅಂತ ವರದಿಯಾಗಿದೆ. ಇನ್ನೊಂದ್ ಕಡೆ ಟ್ರಂಪ್ರ ಈ ಅಗ್ರೆಸಿವ್ ನಡೆಗೆ ಯುರೋಪ್ ದೇಶಗಳ ಒಳಗೆ ಆತಂಕ ಹೆಚ್ಚಾಗಿದೆ. ಅಮೆರಿಕ ದಾಳಿ ಮಾಡಿದ್ದೇ ಆದ್ರೆ ನ್ಯಾಟೋ ಒಡೆದು ಛಿದ್ರವಾಗುತ್ತೆ ಅಂತ ಯುರೋಪಿಯನ್ ರಾಯಭಾರಿಗಳು ಆತಂಕ ಹೊರಹಾಕಿದ್ದಾರೆ. ಸ್ನೇಹಿತರೆ, ಒಂದು ದಿನದ ಹಿಂದಷ್ಟೇ ನಮಗೆ ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅಂತ ಟ್ರಂಪ್ ಹೇಳಿದ್ರು. ಸುಲಭವಾಗಿ ಡೀಲ್ ಮಾಡಿಕೊಂಡು ಗ್ರೀನ್ಲ್ಯಾಂಡ್ ಕೊಟ್ರೆ ಸರಿ, ಇಲ್ಲಾಂದ್ರೆ ಕಷ್ಟದ ದಾರಿಯಲ್ಲೇ ಪಡಿಬೇಕಾಗತ್ತೆ ಅಂತ ಡೆನ್ಮಾರ್ಕ್ಗೆ ವಾರ್ನಿಂಗ್ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಪ್ಲಾನ್ ರೆಡಿ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇತ್ತ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ತಮ್ಮ ಸೇನೆನ ಗ್ರೀನ್ಲ್ಯಾಂಡ್ಗೆ ಕಳಿಸಬಹುದು ಅಂತ ಹೇಳಲಾಗ್ತಿದೆ. ಈ ಸಂಬಂಧ ಬ್ರಿಟನ್ ತನ್ನ ಯುರೋಪಿಯನ್ ಪಾರ್ಟ್ನರ್ಗಳ ಜೊತೆ ಮಾತುಕತೆ ನಡೆಸುತ್ತಿದೆ. ಇತ್ತೀಚೆಗಷ್ಟೇ ಜರ್ಮನಿ ಮತ್ತು ಫ್ರಾನ್ಸ್ ಅಧಿಕಾರಿಗಳನ್ನ ಮೀಟ್ ಮಾಡಿದೆ. ಪ್ರಸ್ತಾವನೆ ತಯಾರಿಸುತ್ತಿದೆ. ಬ್ರಿಟನ್ ಸೈನಿಕರು ನೌಕಾಪಡೆಯ ಹಡಗು ಮತ್ತು ಏರ್ಕ್ರಾಫ್ಟ್ಗಳನ್ನ ನಿಯೋಜಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಆದ್ರಿದು ಟ್ರಂಪ್ಗೆ ಪ್ರತಿಧಮಕಿ ಹಾಕೋಕಲ್ಲ, ಬದಲಿಗೆ ಗ್ರೀನ್ಲ್ಯಾಂಡ್ ಅನ್ನ ಚೀನಾ ರಷ್ಯಾದಿಂದ ರಕ್ಷಣೆ ಮಾಡ್ತೀವಿ ಅಂತ ಟ್ರಂಪ್ಗೆ ಭರವಸೆ ಕೊಡೋಕೆ ಅಂತ ವರದಿಯಾಗಿದೆ. ಇತ್ತೀಚೆಗೆ ರಷ್ಯಾ ಅಥವಾ ಚೀನಾ ಇದನ್ನ ವಶಕ್ಕೆ ತಗೋಬಹುದು ಅಂತ ಟ್ರಂಪ್ ಹೇಳಿದ್ರು. ಹೀಗಾಗಿ ಯುರೋಪಿನ ದೇಶಗಳು ಟ್ರಂಪ್ಗೆ ಸಮಾಧಾನ ಮಾಡೋಕೆ ಈ ಹೆಜ್ಜೆ ಇಡೋಕೆ ಮುಂದಾಗಿವೆ. ಇತ್ತ ಇರಾನ್ನಲ್ಲಿ ಸೇನಾ ಕಾರ್ಯಾಚರಣೆ ಮಾಡೋಕೂ ಟ್ರಂಪ್ ಮುಂದಾಗಿದ್ದಾರೆ. ಇದರ ಬಗ್ಗೆ ಅಮೆರಿಕದ ಅಧಿಕಾರಿಗಳು ಟ್ರಂಪ್ಗೆ ಬ್ರೀಫಿಂಗ್ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ಟ್ರಂಪ್ ಈ ಬಗ್ಗೆ ಯಾವುದೇ ನಿರ್ಧಾರ ಮಾಡಿಲ್ಲ. ಆದರೆ ಇರಾನ್ ಪ್ರತಿಭಟನಾಕಾರರ ವಿರುದ್ಧ ತೀವ್ರ ಕ್ರಮಗಳನ್ನು ಕೈಗೊಂಡ್ರೆ ಇರಾನ್ ಮೇಲೆ ಸಂಭಾವ್ಯ ದಾಳಿಗಳು ನಡೆಯಬಹುದು. ರಾಜಧಾನಿ ತೆಹರಾನ್ ಮತ್ತು ಇರಾನ್ನ ಭದ್ರತಾ ಸಂಸ್ಥೆಗಳ ಮೇಲೆ ದಾಳಿಗಳಾಗಬಹುದು ಅಂತ ಹೇಳ್ತಿದ್ದಾರೆ. ಈ ಮೂಲಕ ಯಾವಾಗ ಬೇಕಾದರೂ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಅನ್ನೋ ಆತಂಕ ಎದ್ದಿದೆ. ಇನ್ನು ಅಮೆರಿಕದ ಮಾಜಿ ಕರ್ನಲ್ ಸೇನಾ ವಿಶ್ಲೇಷಕರೊಬ್ಬರು ಇರಾನ್ ಕುರಿತು ಮಾತನಾಡಿದ್ದಾರೆ. ಮಿಡಲ್ ಈಸ್ಟ್ನಲ್ಲಿ ಭಾರೀ ಸೇನಾ ಜಮಾವಣೆಯಾಗ್ತಿರೋ ಸೂಚನೆಗಳಿವೆ ಅಂದಿದ್ದಾರೆ. ಈ ಬೆಳವಣಿಗೆಗಳ ನಡುವೆ ಟ್ರಂಪ್ ಕೂಡ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಇರಾನ್ ಸ್ವಾತಂತ್ರ್ಯ ಪಡೆಯೋಕೆ ನೋಡ್ತಿದೆ. ಹಿಂದೆಂದೂ ಕಾಣದ ರೀತಿಯಲ್ಲಿ ಇರಾನ್ನಲ್ಲಿ ಪ್ರತಿಭಟನೆ ಆಗ್ತಿದೆ. ಅಮೆರಿಕ ಇರಾನ್ಗೆ ಸಪೋರ್ಟ್ ಮಾಡೋಕೆ ರೆಡಿ ಇದೆ ಅಂದಿದ್ದಾರೆ. ಇತ್ತ ಇರಾನ್ ಪ್ರತಿಭಟನಾಕಾರರಿಗೆ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಪ್ರತಿಭಟನೆಯಲ್ಲಿ ಭಾಗಿಯಾದವರನ್ನ ದೇವರ ಶತ್ರುಗಳು ಅಂತ ಪರಿಗಣಿಸಲಾಗುತ್ತೆ. ಇಂಥವರಿಗೆ ಇರಾನ್ನ ಕಾನೂನಿನಡಿ ಮರಣದಂಡನೆ ವಿಧಿಸಲಾಗುತ್ತೆ. ಅತ್ತ ಗಲಭೆಕೋರರಿಗೆ ಸಹಾಯ ಮಾಡಿದವರು ಕೂಡ ಶಿಕ್ಷೆ ಎದುರಿಸಬೇಕಾಗುತ್ತೆ ಅಂತ ಇರಾನ್ನ ಅಟಾರ್ನಿ ಜನರಲ್ ಮೊಹಮ್ಮದ್ ಮೊಹಾವೇದಿ ಆಜಾದ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದು ಕಡೆ ಇರಾನ್ನ ಪ್ರಾಸಿಕ್ಯೂಟರ್ ಅಲಿ ಸಲೇಹಿ ಕೂಡ ಪ್ರತಿಭಟನಾಕಾರರಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ನೀವು ಕಠಿಣ ಶಿಕ್ಷೆ ಎದುರಿಸಬೇಕಾಗತ್ತೆ, ನೀವು ದೇವರ ವಿರುದ್ಧ ಯುದ್ಧ ಮಾಡ್ತಿದ್ದೀರಿ ಅಂದಿದ್ದಾರೆ. ಇತ್ತ ಇರಾನ್ ಒಳಗಿನ ಪ್ರತಿಭಟನೆಯ ಕಿಚ್ಚು ಲಂಡನ್ಗೂ ಹಬ್ಬಿದೆ. ಪ್ರತಿಭಟನಾಕಾರನೊಬ್ಬ ಲಂಡನ್ನಲ್ಲಿರೋ ಇರಾನ್ ರಾಯಭಾರ ಕಚೇರಿ ಮೇಲೆ ಹತ್ತಿ ಇರಾನ್ ಧ್ವಜವನ್ನ ಕಿತ್ತೆಸೆದಿದ್ದಾನೆ. ಸುಮಾರು 500ರಿಂದ 1000 ಜನ ಅಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಇತ್ತ ಜರ್ಮನಿ ರಾಜಧಾನಿ ಬರ್ಲಿನ್ನಲ್ಲೂ ಪ್ರತಿಭಟನೆ ನಡೆದಿದೆ.
ಇನ್ನು ಇರಾನ್ನಲ್ಲಿ ಪ್ರತಿಭಟನೆ ತೀವ್ರವಾಗ್ತಿದೆ. 200ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಇದುವರೆಗೂ 2300ಕ್ಕೂ ಹೆಚ್ಚು ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಪ್ರತಿಭಟನಾಕಾರರು ಇರಾನ್ನ ಅತಿದೊಡ್ಡ ಮಸೀದಿಗಳಲ್ಲೊಂದಾಗಿದ್ದ ಅಲ್ ರಸೂಲ್ ಮಸೀದಿಗೆ ಬೆಂಕಿ ಇಟ್ಟಿದ್ದಾರೆ. ಸಿಕ್ಕಲ್ಲಿ ವಾಹನಗಳನ್ನ ಕೂಡ ಸುಡಲಾಗ್ತಿದೆ. ಇತ್ತ ಇರಾನ್ ಆಸ್ಪತ್ರೆಗಳ ಸ್ಥಿತಿಯನ್ನ ಅಲ್ಲಿನ ವೈದ್ಯರು ಬಿಚ್ಚಿಟ್ಟಿದ್ದಾರೆ. ಮೃತರ ಮತ್ತು ಗಾಯಗೊಂಡವರಿಂದ ಆಸ್ಪತ್ರೆಗಳು ತುಂಬಿ ಹೋಗಿವೆ. ಇನ್ನೊಂದು ಕಡೆ ಇಸ್ರೇಲ್ ಕೂಡ ಹೈ ಅಲರ್ಟ್ನಲ್ಲಿದೆ. ಇರಾನ್ ಮೇಲೆ ಅಮೆರಿಕ ಯಾವುದೇ ಕ್ಷಣ ದಾಳಿ ಮಾಡಬಹುದು ಅನ್ನೋ ವಾತಾವರಣ ಇರೋದ್ರಿಂದ ಇದನ್ನ ಬಳಸಿಕೊಳ್ಳೋಕೆ ಇಸ್ರೇಲ್ ಮುಂದಾಗಿದೆ. ಇಸ್ರೇಲಿನ ಒಳಗೆ ಬ್ಯಾಕ್ ಟು ಬ್ಯಾಕ್ ಸಭೆಗಳನ್ನ ನಡೆಸಲಾಗ್ತಿದೆ. ಶನಿವಾರ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮತ್ತು ಅಮೆರಿಕದ ವಿದೇಶಾಂಗ ಸಚಿವ ಫೋನ್ನಲ್ಲಿ ಮಾತಾಡಿದ್ರು. ಇದರ ಬೆನ್ನಲ್ಲೇ ಇಸ್ರೇಲ್ ಒಳಗೆ ಕುತೂಹಲಕಾರಿ ಬೆಳವಣಿಗೆಗಳಾಗ್ತಿವೆ. ಇತ್ತ ಇರಾನ್ ಕೂಡ ದೊಡ್ಡ ಎಚ್ಚರಿಕೆ ಕೊಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ ಏನಾದ್ರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಪ್ರತೀಕಾರ ಹೇಳ್ತೀವಿ ಅಂತ ಹೇಳಿದೆ. ಇರಾನ್ನ ಪಾರ್ಲಿಮೆಂಟ್ ಸ್ಪೀಕರ್ ಮೊಹಮ್ಮದ್ ಬಾಕೀರ್ ಈ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ಪ್ರಾದೇಶಿಕ ನೆಲೆಗಳ ಮೇಲೆ ನಾವು ದಾಳಿ ಮಾಡ್ತೀವಿ ಅಂದಿದ್ದಾರೆ. ಇತ್ತ ರಷ್ಯಾ, ಚೀನಾ ಮತ್ತು ಇರಾನ್ ದೊಡ್ಡ ಹೆಜ್ಜೆ ಇಟ್ಟಿವೆ. ದಕ್ಷಿಣ ಆಫ್ರಿಕಾದಲ್ಲಿ ಬೃಹತ್ ನೌಕಾಭ್ಯಾಸ ಶುರು ಮಾಡಿವೆ. 1 ವಾರಗಳ ಕಾಲ ನಡೆಯಲಿರೋ ಈ ನೇವಿ ಡ್ರಿಲ್ನಲ್ಲಿ 3 ದೇಶಗಳ ಯುದ್ಧ ನೌಕೆಗಳು ಭಾಗಿಯಾಗಿವೆ. ಈ ವಿಚಾರವಾಗಿ ಚೀನಾ ರಿಯಾಕ್ಟ್ ಮಾಡಿದೆ. ಸಮುದ್ರದ ಗುರಿಗಳ ಮೇಲಿನ ದಾಳಿ, ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆ ಸಲುವಾಗಿ ಈ ಅಭ್ಯಾಸಗಳನ್ನ ನಡೆಸ್ತಿದ್ದೀವಿ ಅಂದಿದೆ. ಜೊತೆಗೆ ಹಡಗು ಮಾರ್ಗಗಳು ಮತ್ತು ಆರ್ಥಿಕ ಚಟುವಟಿಕೆಗಳನ್ನ ರಕ್ಷಿಸೋಕೆ ಈ ಡ್ರಿಲ್ ಮಾಡಲಾಗ್ತಿದೆ ಅಂತ ತಿಳಿಸಿದೆ. ಇನ್ನೊಂದು ಕಡೆ ಅಮೆರಿಕದ ಡೂಮ್ಸ್ ಡೇ ವಿಮಾನ ವಾಷಿಂಗ್ಟನ್ ಮತ್ತು ಲಾಸ್ ಏಂಜಲೀಸ್ನಲ್ಲಿ ಹಾರಾಟ ನಡೆಸಿದೆ. ಇದು ಜಾಗತಿಕವಾಗಿ ಯುದ್ಧದ ಭೀತಿ ಹೆಚ್ಚು ಮಾಡಿದೆ. ಯಾಕಂದ್ರೆ ಈ ವಿಮಾನವನ್ನ ಸುಮ್ಸುಮ್ನೆ ಹಾಗೆ ಹೊರಗೆ ತರಲ್ಲ. ಇದನ್ನ ಫ್ಲೈಯಿಂಗ್ ಪೆಂಟಗನ್ ಅಂತ ಕರೆಯಲಾಗುತ್ತೆ. ಅಣು ಯುದ್ಧದ ಸಂದರ್ಭದಲ್ಲಿ ಇದು ಕಮಾಂಡ್ ಸೆಂಟರ್ ಆಗಿ ಕೆಲಸ ಮಾಡುತ್ತೆ. ಅಣು ಸ್ಫೋಟಕದ ಪರಿಣಾಮವನ್ನ ತಡ್ಕೊಳ್ಳೋ ತಾಕತ್ತು ಇದಕ್ಕಿದೆ. ಆಕಾಶದಲ್ಲೇ ಇದಕ್ಕೆ ಇಂಧನ ತುಂಬಿಸಿ ದಿನಗಟ್ಟಲೆ ಹಾರಾಡೋ ಶಕ್ತಿ ಇದೆ. ಇರಾನ್ ಮತ್ತು ಯುರೋಪ್ ಜೊತೆಗೆ ಅಮೆರಿಕ ಸಂಬಂಧ ಹದಗೆಟ್ಟಿರೋ ಹೊತ್ತಲ್ಲೇ ಇದು ಆಚೆ ಬಂದಿದೆ. ಇನ್ನೊಂದು ಕಡೆ ಅಮೆರಿಕ ಮಿಡಲ್ ಈಸ್ಟ್ ನಲ್ಲಿ ದೊಡ್ಡ ದಾಳಿ ಮಾಡಿದೆ. ಐಎಸ್ ಉಗ್ರರ ಟಾರ್ಗೆಟ್ಗಳ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಏರ್ ಸ್ಟ್ರೈಕ್ ಮಾಡಿದೆ. ಅಮೆರಿಕದ ಸೆಂಟ್ರಲ್ ಕಮಾಂಡ್ ಈ ದಾಳಿ ಕುರಿತು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಸಿರಿಯಾದಾದ್ಯಂತ ಹಲವು ಐಎಸ್ ಉಗ್ರ ಟಾರ್ಗೆಟ್ಗಳ ಮೇಲೆ ಬೃಹತ್ ದಾಳಿ ಮಾಡಿದ್ದೀವಿ. ನಮ್ಮ ಮೆಸೇಜ್ ಇನ್ನೂ ಸ್ಟ್ರಾಂಗ್ ಆಗಿದೆ. ನಮ್ಮ ಸೈನಿಕರಿಗೆ ನೀವು ಹಾನಿ ಮಾಡಿದ್ರೆ ನೀವು ಜಗತ್ತಿನಲ್ಲಿ ಎಲ್ಲೇ ಅಡಗಿದ್ರೂ ನಿಮ್ಮನ್ನ ಹುಡುಕಿ ಹೊಡಿತೀವಿ. ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ನಾವು ಬಿಡಲ್ಲ ಅಂತ ಹೇಳಿದೆ. ಅಂದಹಾಗೆ ಕಳೆದ ಡಿಸೆಂಬರ್ನಲ್ಲಿ ಐಎಸ್ ಉಗ್ರರು ಅಮೆರಿಕದ ಸೈನಿಕರನ್ನ ಹತ್ಯೆ ಮಾಡಿದ್ರು. ಅದಾದ್ಮೇಲೆ ಅಮೆರಿಕ ಆಪರೇಷನ್ ಹಾಕ್ ಐ ಸ್ಟ್ರೈಕ್ ಆರಂಭಿಸಿತ್ತು. ಸುಮಾರು 70 ಕಡೆ ದಾಳಿ ಮಾಡಿ ಪ್ರತೀಕಾರ ಹೇಳಿತ್ತು. ಈಗ ಮತ್ತೆ ಸಿರಿಯಾಗೆ ನುಗ್ಗಿ ದಾಳಿ ಮಾಡಿದೆ. ಸದ್ಯ ಅಲ್ಲಾಗಿರೋ ಹಾನಿ, ಸಾವು ನೋವುಗಳ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಮಿತ್ರ ಪಡೆಗಳು ಕೂಡ ಭಾಗಿಯಾಗಿದ್ವು ಅಂತ ಅಮೆರಿಕ ಸೇನೆ ಹೇಳಿದೆ. ಆದ್ರೆ ಯಾರು ಭಾಗಿಯಾಗಿದ್ರು ಅಂತ ಸ್ಪಷ್ಟವಾಗಿ ಹೇಳಿಲ್ಲ. ಇನ್ನು ವೆನೆಜುವೆಲಾಗೆ ಸಂಬಂಧಪಟ್ಟಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ನಿರ್ಧಾರ ತಗೊಂಡಿದ್ದಾರೆ. ಅಮೆರಿಕದ ಬ್ಯಾಂಕ್ಗಳಲ್ಲಿ ವೆನೆಜುವೆಲಾ ತೈಲಕ್ಕೆ ಸಂಬಂಧಿಸಿದ ಹಣ ಇದೆ. ಅದಕ್ಕೆ ರಕ್ಷಣೆ ನೀಡೋ ಹೊಸ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ವೆನೆಜುವೆಲಾದ ನಿರ್ಗಮಿತ ಅಧ್ಯಕ್ಷ ನಿಕೋಲಸ್ ಮಡುರೋ ಕೈಗೆ ಈ ಹಣ ಸಿಗದಂತೆ ತಡೆಯೋದು ಇದರ ಮುಖ್ಯ ಉದ್ದೇಶ. ಹಾಗೆ ಸಾಲಗಾರರು ಕೂಡ ಈ ಹಣವನ್ನ ಮುಟ್ಟೋ ಹಾಗಿಲ್ಲ ಅಂತ ಟ್ರಂಪ್ ಸೂಚನೆ ನೀಡಿದ್ದಾರೆ. ವೆನೆಜುವೆಲಾ ದೇಶದ ಪುನರ್ ನಿರ್ಮಾಣಕ್ಕೆ ಮಾತ್ರ ಈ ಹಣ ಬಳಕೆ ಆಗಲಿದೆ. ಅಲ್ಲಿನ ವಿರೋಧ ಪಕ್ಷದ ನಾಯಕರ ಮನವಿ ಮೇರೆಗೆ ಈ ತೀರ್ಮಾನ ತಗೊಂಡಿದ್ದಾರೆ. ಜನರ ಸಂಪತ್ತು ಲೂಟಿಯಾಗದಂತೆ ಕಾಪಾಡೋಕೆ ಈ ನಿರ್ಧಾರ ಅಂತ ಅಮೆರಿಕದ ವೈಟ್ ಹೌಸ್ ಹೇಳಿದೆ. ಇನ್ನೊಂದು ಕಡೆ ತಮಗೆ ಸಿಕ್ಕಿದ್ದ ನೊಬೆಲ್ ಪ್ರಶಸ್ತಿನ ವೆನೆಜುವೆಲಾ ವಿಪಕ್ಷ ನಾಯಕಿ ಮರಿಯಾ ಕೊರಿನಾ ಟ್ರಂಪ್ಗೆ ನೀಡೋಕೆ ಮುಂದಾಗಿದ್ರು. ಮರಿಯಾ ಈ ಪ್ರಶಸ್ತಿನ ಟ್ರಂಪ್ಗೆ ಕೊಡೋಕೆ ಮುಂದಾದಾಗ ಅದಕ್ಕೆ ನೊಬೆಲ್ ಪುರಸ್ಕಾರ ಸಮಿತಿ ಅವಕಾಶ ಕೊಟ್ಟಿಲ್ಲ. ಪ್ರಶಸ್ತಿಯನ್ನ ಬೇರೆಯವರಿಗೆ ವರ್ಗಾಯಿಸೋಕೆ ಅವಕಾಶ ಇಲ್ಲ ಅಂತ ಸಮಿತಿ ಈಗ ಸ್ಪಷ್ಟಪಡಿಸಿದೆ. ಇನ್ನು ವೆನೆಜುವೆಲಾದಿಂದ ಹೊರಟಿದ್ದ 4 ಟ್ಯಾಂಕರ್ಗಳು ಈಗ ವಾಪಸ್ ಬಂದಿವೆ. ಅಮೆರಿಕದ ಕಠಿಣ ದಿಗ್ಬಂಧನ ಇರೋದ್ರಿಂದ ಇವು ಡಾರ್ಕ್ ಮೋಡ್ನಲ್ಲಿದ್ವು. ಅಂದ್ರೆ ರಡಾರ್ಗೆ ಸಿಗಬಾರ್ದು ಅಂತ ಹೇಳಿ ಟ್ರ್ಯಾಕರ್ ಆಫ್ ಮಾಡಲಾಗಿತ್ತು. ಇವುಗಳಲ್ಲಿ ಕೆಲವು ತೈಲ ತುಂಬಿಕೊಂಡು ಹೋಗಿದ್ವು, ಇನ್ನು ಕೆಲವು ಖಾಲಿ ಇದ್ವು. ಈಗ ವಾಪಸ್ ಬಂದಿವೆ. ಈ ಪೈಕಿ ಪನಾಮಾ ಧ್ವಜ ಹೊಂದಿದ್ದ ಎಂ ಸೋಫಿಯಾ ಅನ್ನೋ ಹಡಗನ್ನ ಅಮೆರಿಕ ವಶಪಡಿಸಿಕೊಂಡಿದೆ. ಒಲಿನಾ ಅನ್ನೋ ಇನ್ನೊಂದು ಹಡಗನ್ನ ಚೆಕ್ ಮಾಡಿ ಬಿಡಲಾಗಿದೆ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಇವು ವಾಪಸ್ ಬಂದಿರೋದು ಕಂಡುಬಂದಿದೆ. ಇದೆಲ್ಲದರ ಮಧ್ಯೆ ಅಮೆರಿಕದ ಮಿಸ್ಸಿಸಿಪ್ಪಿ ರಾಜ್ಯದಲ್ಲಿ ಸರಣಿ ಗುಂಡಿನ ದಾಳಿ ನಡೆದಿದೆ. ಪರಿಣಾಮ 6 ಜನ ಸಾವನ್ನಪ್ಪಿದ್ದಾರೆ. 3 ಪ್ರತ್ಯೇಕ ಕಡೆ ಈ ದಾಳಿ ನಡೆದಿದೆ. ಪೊಲೀಸರು ಓರ್ವ ಶಂಕಿತ ಆರೋಪಿನ ಬಂಧಿಸಿದ್ದಾರೆ. ಇವನನ್ನ 24 ವರ್ಷದ ಡಾರಿಕಾ ಮೂರ್ ಅಂತ ಗುರುತಿಸಲಾಗಿದೆ.
ಈ ದಾಳಿ ಯಾಕಾಯಿತು, ಇದರ ಹಿಂದಿನ ಉದ್ದೇಶ ಏನು ಅಂತ ಹೇಳಿ ಸದ್ಯ ಈತನ ವಿಚಾರಣೆ ನಡೆಸಲಾಗ್ತಿದೆ. ಇತ್ತ ಅಮೆರಿಕದ ಮಿನ್ನಿಸೋಟಾ ಪ್ರಾಂತ್ಯದ ಮಿನ್ನಿಯಾಪೋಲಿಸ್ ಸಿಟಿಲಿ ದೊಡ್ಡ ಪ್ರತಿಭಟನೆ ನಡೆದಿದೆ. 29 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಮೆರಿಕದ ಯುಎಸ್ ಇಮಿಗ್ರೇಷನ್ ಅಂಡ್ ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಅಧಿಕಾರಿಗಳು ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಡೆಸುವಾಗ ಗುಂಡು ಹಾರಿಸಿದ್ರು. ಇದರ ವಿರುದ್ಧ ಜನ ಪ್ರತಿಭಟಿಸುವಾಗ ಸ್ಥಳದಲ್ಲಿ ಗಲಾಟೆ ಆಗ್ತಿದ್ದಂತೆ ಹಲವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಸ್ನೇಹಿತರೆ, ಕೇವಲ 31,700 ರೂಪಾಯಿಗೆ ಪೂರಿ ಜಗನ್ನಾಥ ಯಾತ್ರೆ, ಫ್ಲೈಟ್, ಹೋಟೆಲ್, ಊಟ ಎಲ್ಲವೂ ಸೇರಿ 7 ಸೆನ್ಸ್ ಟೂರಿಸಂ ಈ ಟ್ರಿಪ್ ಆಯೋಜಿಸುತ್ತಿದೆ. ಆಸಕ್ತರು ಕಾಲ್ ಮಾಡಿ. ಪಾಕಿಸ್ತಾನ ಸೇನೆ ಮತ್ತು ಉಗ್ರರ ನಂಟು ಈಗ ಜಗಜ್ಜಾಹೀರಾಗಿದೆ. ಲಷ್ಕರ್ ಉಗ್ರ ಸೈಫುಲ್ಲಾ ಕಸೂರಿ ಇದನ್ನ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾನೆ. ಶಾಲಾ ಮಕ್ಕಳ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ಪಾಕ್ ಸೇನೆಯೇ ನನ್ನನ್ನು ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡುತ್ತೆ. ಸೈನಿಕರ ಅಂತ್ಯಕ್ರಿಯೆ ನಡೆಸಿಕೊಡಲು ಪಾಕ್ ಸೇನೆ ನನ್ನನ್ನು ರೆಗ್ಯುಲರ್ ಆಗಿ ಕರೆಯುತ್ತೆ. ಈಗೀಗ ಭಾರತ ನನ್ನನ್ನು ನೋಡಿ ಹೆದರ್ತಿದೆ ಅಂತ ಹೇಳಿದ್ದಾನೆ. ಇದಕ್ಕೂ ಮೊದಲು ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆಯೂ ಈತ ಪ್ರಸ್ತಾಪಿಸಿದ್ದ. ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ್ದು ದೊಡ್ಡ ತಪ್ಪು. ಕಾಶ್ಮೀರ ಮಿಷನ್ ಅನ್ನ ನಾವು ಬಿಡೋದಿಲ್ಲ ಅಂತ ಹೇಳಿದ್ದ. ಇನ್ನು ಪಾಕ್ನಲ್ಲಿ ಮತ್ತೆ ಪ್ರತಿಭಟನೆ ಶುರುವಾಗಿದೆ. ಅಲ್ಲಿನ ಸಿಂಧ್ ಪ್ರಾಂತ್ಯದಲ್ಲಿ ಹಿಂದೂ ಸಮುದಾಯಕ್ಕೆ ಸೇರಿದ ರೈತ ಕೈಲಾಸ್ ಕೊಲ್ಹಿ ಅನ್ನೋರ ಹತ್ಯೆ ವಿರೋಧಿಸಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಭೂಮಾಲೀಕ ಸರ್ಫರಾಜ್ ನಿಜಾಮಾನಿ ಅನ್ನೋನು ತನ್ನ ಭೂಮಿಯಲ್ಲಿ ಈ ಕೈಲಾಸ್ ಗುಡಿಸಲು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿ ಕೊಲೆ ಮಾಡಿದ್ದಾನೆ. ಹೀಗಾಗಿ ಪ್ರತಿಭಟನಾಕಾರರು ಬಡೀನ್ ಹೈದರಾಬಾದ್ ಮತ್ತು ಬಡೀನ್ ಥಾರ್ಕೋಲ್ ರೋಡ್ ಬಂದ್ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ತಪ್ಪಿತಸ್ಥರನ್ನ ಬಂಧಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಭಾರತ ಮತ್ತು ಬಾಂಗ್ಲಾ ಸಂಬಂಧ ಹಳಸಿರೋ ಹೊತ್ತಲ್ಲೇ ಬಾಂಗ್ಲಾದಲ್ಲೇ ಇಂಪಾರ್ಟೆಂಟ್ ಮೀಟಿಂಗ್ ಆಗಿದೆ. ಬಾಂಗ್ಲಾದಲ್ಲಿರೋ ಭಾರತದ ರಾಯಭಾರಿ ಪ್ರಣಯ್ ವರ್ಮಾ ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಬಿಎನ್ಪಿ ಚೇರ್ಮನ್ ತಾರಿಕ್ ರೆಹಮಾನ್ ರನ್ನ ಮೀಟ್ ಆಗಿದ್ದಾರೆ. ಸುಮಾರು 40 ನಿಮಿಷಗಳ ಮಾತುಕತೆ ಆಗಿದೆ. ಉಭಯ ದೇಶಗಳ ದ್ವಿಪಕ್ಷೀಯ ಹಿತಾಸಕ್ತಿಗಳ ಕುರಿತು ಡಿಸ್ಕಷನ್ ಆಗಿದೆ ಅಂತ ಬಾಂಗ್ಲಾ ಮೀಡಿಯಾಗಳು ವರದಿ ಮಾಡಿವೆ. ಫೆಬ್ರವರಿ 12ಕ್ಕೆ ನಡೆಯಲಿರೋ ಬಾಂಗ್ಲಾ ಎಲೆಕ್ಷನ್ಗೆ ಫ್ರಂಟ್ ರನ್ನರ್ ಅಂತ ಬಿಎನ್ಪಿ ಪಾರ್ಟಿಯನ್ನ ಕನ್ಸಿಡರ್ ಮಾಡಲಾಗ್ತಿದೆ. ಜಮಾತ್ ಮತ್ತು ನ್ಯಾಷನಲ್ ಸಿಟಿಜನ್ ಪಾರ್ಟಿಗಳು ಬಿಎನ್ಪಿಯನ್ನ ಸೋಲಿಸಿ ಬಾಂಗ್ಲಾ ಗದ್ದುಗೆ ಹಿಡಿಬೇಕು ಅಂತ ಪ್ಲಾನ್ ಮಾಡ್ತಿವೆ. ಇತ್ತ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ. ಹಾಗೆ ಬಾಂಗ್ಲಾದಲ್ಲಿ ಭಾರತ ವಿರೋಧಿ ವಾತಾವರಣ ನಿರ್ಮಾಣ ಆಗಿದೆ. ಈ ಟೈಮಲ್ಲೇ ಈ ಭೇಟಿ ಆಗಿರೋದು ಭಾರಿ ಮಹತ್ವ ಪಡ್ಕೋತಿದೆ. ಇನ್ನೊಂದ್ ಕಡೆ ಪಾಕ್ ನಂತರ ಬಾಂಗ್ಲಾದ ಯೂನಸ್ ಅಂಡ್ ಗ್ಯಾಂಗ್ ಗಾಜಾದಲ್ಲಿ ನಾವು ಸೇನೆ ನಿಯೋಜನೆ ಮಾಡ್ತೀವಿ ಅಂತ ಮುಂದೆ ಬಂದಿದೆ. ಟ್ರಂಪ್ರ ಶಾಂತಿ ಒಪ್ಪಂದದ ಭಾಗವಾಗಿ ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ಗೆ ನಾವು ಸೇರ್ತೀವಿ ಅಂತ ಬಾಂಗ್ಲಾ ಸರ್ಕಾರ ಆಸಕ್ತಿ ತೋರಿಸಿದೆ. ಬಾಂಗ್ಲಾದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಖಲೀಲುರ್ ರೆಹಮಾನ್ ಅಮೆರಿಕಾಗೆ ಭೇಟಿ ಕೊಟ್ಟಿದ್ರು. ಅಲ್ಲಿ ಅಮೆರಿಕದ ರಾಜತಾಂತ್ರಿಕರಾದ ಅಲಿಸನ್ ಹೂಕರ್ ಮತ್ತು ಪಾಲ್ ಕಪೂರ್ ರನ್ನ ಮೀಟ್ ಮಾಡಿ ಈ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸೇನೆಯನ್ನ ಗಾಜಾದಲ್ಲಿ ನಿಯೋಜನೆ ಮಾಡ್ತೀವಿ ಅಂದಿದ್ದಾರೆ. ಇನ್ನು ನಮ್ಮ JF-17 ಫೈಟರ್ ಜೆಟ್ ಖರೀದಿಗೆ ಇರಾಕ್ ಆಸಕ್ತಿ ತೋರಿಸಿದೆ ಅಂತ ಪಾಕ್ ಹೇಳಿದೆ. ಅಲ್ಲದೆ ಮುಷಾಕ್ ಟ್ರೈನಿಂಗ್ ಏರ್ಕ್ರಾಫ್ಟ್ ಖರೀದಿಗೆ ಕೂಡ ಇಂಟ್ರೆಸ್ಟ್ ತೋರಿಸ್ತಿದೆ ಅಂದಿದೆ. ಪಾಕ್ನ ವಾಯುಪಡೆ ಮುಖ್ಯಸ್ಥ ಜಾಹಿರ್ ಅಹಮದ್ ಬಾಬರ್ ಸಿದು ಇರಾಕ್ ವಾಯುಪಡೆ ಕಮಾಂಡರ್ ಮೊಹನ್ನದ್ ಗಲೀಬ್ ಮೊಹಮ್ಮದ್ ರಾದಿ ಅಲ್ ಅಸಾದಿರನ್ನ ಮೀಟ್ ಆಗಿದ್ರು. ಸೈನಿಕರಿಗೆ ತರಬೇತಿ, ಆಪರೇಷನಲ್ ಕೋಆರ್ಡಿನೇಷನ್ ಸೇರಿದಂತೆ ಉಭಯ ದೇಶಗಳ ನಡುವಿನ ಸೇನಾ ಸಹಕಾರ ವೃದ್ಧಿಸಿಕೊಳ್ಳುವ ಬಗ್ಗೆ ಚರ್ಚೆ ಮಾಡಿದ್ರು. ಅಲ್ಲಿ ಇರಾಕ್ JF-17 ಜೆಟ್ ಮತ್ತು ಮುಷಾಕ್ ಟ್ರೈನಿಂಗ್ ಏರ್ಕ್ರಾಫ್ಟ್ಗಳ ಖರೀದಿಗೆ ಆಸಕ್ತಿ ತೋರಿಸಿದೆ ಅಂತ ಪಾಕ್ ಹೇಳ್ಕೊಂಡಿದೆ. ಸದ್ಯ ಇರಾಕ್ ಈ ವಿಚಾರವಾಗಿ ಯಾವುದೇ ಕಮೆಂಟ್ ಮಾಡಿಲ್ಲ. ಇತ್ತೀಚೆಗಷ್ಟೇ ಪಾಕ್ ಬಾಂಗ್ಲಾ ಕೂಡ JF-17 ಜೆಟ್ ಖರೀದಿಗೆ ಇಂಟ್ರೆಸ್ಟ್ ತೋರಿಸ್ತಿದೆ ಅಂದಿತ್ತು. ಬಾಂಗ್ಲಾ ಇದುವರೆಗೂ ನಾವು ಖರೀದಿಸ್ತೀವಿ ಅಂತ ಅಧಿಕೃತವಾಗಿ ಎಲ್ಲೂ ಹೇಳಿಲ್ಲ. ಸಿರಿಯಾದ ಅಲೆಪ್ಪೋ ನಗರದಿಂದ ಕುರ್ದಿಶ್ ಪಡೆಗಳು ಹೊರನಡೆದಿವೆ. ಸಿರಿಯನ್ ಡೆಮಾಕ್ರೆಟಿಕ್ ಫೋರ್ಸಸ್ SDF ಈ ನಿರ್ಧಾರ ತೆಗೆದುಕೊಂಡಿದೆ. ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಸಿರಿಯಾ ಸರ್ಕಾರಿ ಪಡೆ ಮತ್ತು SDF ಮಧ್ಯೆ ಕದನ ವಿರಾಮ ಆದ ಬೆನ್ನಲ್ಲೇ ಈ ತೀರ್ಮಾನ ತಗೊಳ್ಳಲಾಗಿದೆ. ಇವೆರಡು ಪಡೆಗಳ ಮಧ್ಯೆ ಶೇಖ್ ಮಕ್ಸೂದ್ ಮತ್ತು ಅಶ್ರಫಿಯೆ ಪ್ರದೇಶಗಳಲ್ಲಿ ಘರ್ಷಣೆ ನಡೆದು ಕನಿಷ್ಠ 30 ಜನ ಸಾವನ್ನಪ್ಪಿದ್ರು. 1.5 ಲಕ್ಷಕ್ಕೂ ಹೆಚ್ಚು ಜನರು ಮನೆ ಕಳ್ಕೊಂಡಿದ್ರು. ಈಗ ಈ ಬೆಳವಣಿಗೆಯಾಗಿದೆ. ಇನ್ನು ಓದುವ ಮಕ್ಕಳು ಲಂಡನ್ಗೆ ಹೋಗಬೇಕು ಅನ್ನೋದು ಒಂದು ಕಾಲದ ಮಾತು. ಆದರೆ ಈಗ ಜಗತ್ತಿನ ಪ್ರಮುಖ ಅರಬ್ ರಾಷ್ಟ್ರ UAE ಬ್ರಿಟನ್ಗೆ ದೊಡ್ಡ ಶಾಕ್ ಕೊಟ್ಟಿದೆ. ಬ್ರಿಟನ್ನ ಯೂನಿವರ್ಸಿಟಿಗಳಿಗೆ UAE ಮಕ್ಕಳು ಹೋಗೋದು ಬೇಡ ಅಂತ ಹೇಳಿದೆ. ಬ್ರಿಟನ್ನಲ್ಲಿ ಕಲಿಯೋ UAE ವಿದ್ಯಾರ್ಥಿಗಳಿಗೆ ಕೊಡ್ತಿರೋ ಸ್ಕಾಲರ್ಶಿಪ್ ತೆಗೆದುಹಾಕಿದೆ. ಈ ಕ್ರಮಕ್ಕೆ ಮೂಲಭೂತವಾದ ಕಾರಣ ಅಂತ UAE ಹೇಳ್ತಿದೆ. ಬ್ರಿಟನ್ ವಿಶ್ವವಿದ್ಯಾಲಯಗಳಲ್ಲಿ ಮೂಲಭೂತವಾದ ಹೆಚ್ಚುತ್ತಿದೆ. ವಿದ್ಯಾರ್ಥಿಗಳು ದಾರಿ ತಪ್ಪೋ ಆತಂಕವಿದೆ.
ಮುಸ್ಲಿಂ ಬ್ರದರ್ಹುಡ್ನಂಥ ಸಂಘಟನೆಗಳು ಪ್ರಾಬಲ್ಯ ಹೆಚ್ಚಿಸಿಕೊಳ್ತಿವೆ. ಇದರಿಂದ ನಮ್ಮ ಹುಡುಗರನ್ನ ನಾವು ಕಾಪಾಡಿಕೊಳ್ಳಬೇಕು ಅಂತ ಯುಎಇ ಈ ಕ್ರಮ ತಗೊಂಡಿದೆ. ಹೀಗಾಗಿ ಈಗ ಯುಎಇ ವಿದ್ಯಾರ್ಥಿಗಳು ಬ್ರಿಟನ್ ಬಿಟ್ಟು ಬೇರೆ ದೇಶಗಳ ಕಡೆ ಮುಖ ಮಾಡೋ ಸಾಧ್ಯತೆ ಹೆಚ್ಚಿದೆ. ಇಂಡೋನೇಷ್ಯಾದ ತಲೌಡ್ ದ್ವೀಪದ ಸಮೀಪ ಭಾರೀ ಭೂಕಂಪ ಸಂಭವಿಸಿದೆ. 6.8 ತೀವ್ರತೆಯ ಭೂಕಂಪ ದಾಖಲಾಗಿದೆ. ಭೂಮಿಯಿಂದ ಸುಮಾರು 77 ಕಿಲೋಮೀಟರ್ ಆಳದಲ್ಲಿ ಕೇಂದ್ರ ಬಿಂದು ಪತ್ತೆಯಾಗಿದೆ. ಸದ್ಯಕ್ಕೆ ಯಾವುದೇ ಸುನಾಮಿ ಎಚ್ಚರಿಕೆಯನ್ನ ಕೊಟ್ಟಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.